ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರಿಗೂ ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾನು ಬೆಳಗ್ಗೆ ಬೇಗ ಎದ್ದು ಮನೇಲೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆನ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಎಲ್ಲರೂ ಇವತ್ತು ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾಕೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ನಾನು ಓದಿರೋ ಪ್ರಕಾರ, ಹಾಗೆ ತಿಳ್ಕೊಂಡಿರೋ ಪ್ರಕಾರ, ವೈಕುಂಠ ಏಕಾದಶಿ ದಿನ ದೇವ್ರ ದರ್ಶನ ಮಾಡೋದ್ರಿಂದ ವೈಕುಂಠ ಬಾಗಿಲು ತೆರೆಯುತ್ತೆ ಅಂತಾರೆ. ಅಂದರೆ ಸ್ವರ್ಗ ಬಾಗಿಲು ತೆರೆಯುತ್ತೆ ಅಂತಾರೆ. ಆ ಬಾಗಿಲಿಂದ ಪ್ರವೇಶಿಸಿದ್ರೆ ಏಳು ಜನ್ಮದಲ್ಲಿ ಮಾಡಿರೋ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಪಡೀತಾರೆ ಅಂತ ಹೇಳ್ತಾರೆ. ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪವಾಡಿಸುವ ವಿಷ್ಣುವಿನ ವಾಸಸ್ಥಾನ. ವರ್ಷ ಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗಿರುತ್ತೆ. ಆ ಏಕಾದಶಿಯಿಂದ ಮಾತ್ರ ತೆರೆಯುತ್ತಾರೆ. ಹಾಗಾಗಿ ಆ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗಿ ಮರಣದ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಪೌರಾಣಿಕ ಹಿನ್ನೆಲೆ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಆ ದಿನವನ್ನು ಅಮೃತ ಉಕ್ಕಿ ಬಂದು ದೇವತೆಗಳಿಗೆ ಹಂಚಿಸಲ್ಪಟ್ಟಿತ್ತು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಆ ದಿನನ ಬಹಳ ಶುಭ ದಿನ ಅಂತ ಹೇಳ್ತಾರೆ. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ದೇವ್ರ ದರ್ಶನ ಮಾಡಲೇಬೇಕು ಅಂತ ಸುಮಾರು ಜನಕ್ಕೆ ಅಂದಿರುತ್ತೆ. ಹಾಗೆಯೇ ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ. ನೀವೇ ನೋಡ್ತೀರ, ಸಿಕ್ಕಾಪಟ್ಟೆ ರಶ್ ಇದ್ದರು. ಆವತ್ತಂತೂ ವಿಷ್ಣುದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ತುಂಬ ರಶ್ ಇರ್ತಾರೆ. ನೋಡಿ, ಹಾಗೆಯೇ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಆ ರಶಲ್ಲೂ ಕೂಡ ನಮಗೇನೋ ಆರಾಮಾಗಿಯೇ ದರ್ಶನ ಆಯಿತು. ನಮಗೇನೋ ರಿಸ್ಕ್ ಅಂತ ಅನಿಸಿಲ್ಲ. ನೀವು ಕೂಡ ದೇವ್ರ ದರ್ಶನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಕೂಡ ಹೋಗಿ ದರ್ಶನ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ನೋಡಿ, ತುಂಬ ರಶ್ ಇದ್ದರು, ಆದರೂ ದರ್ಶನ ಅಂತೂ ನೀಟಾಗಾಯಿತು. ನಿಮಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವ್ಯಾರು ಇನ್ನೂ ದರ್ಶನಕ್ಕೆ ಹೋಗಿಲ್ಲ ಅಂದರೆ ಬೇಗ ದರ್ಶನಕ್ಕೆ ಹೋಗಿ. ಥ್ಯಾಂಕ್ ಯು.